ಒಕ್ಕಲ್ತನ ಮನೆಗೆ ಕೊಟ್ರೆ ಎಷ್ಟು ಮಂದಿ ಚಂದ ನೋಡ್ತಾರಂದ್ರೆ 10 ದನ 2 ಎತ್ತ ಜಾಕ್ ಮಾಡುವಂಥ ಒಬ್ಬ ರೈತ ಒಂದು ಹೆಣ್ಣು ಮಗಳನ್ನ ಕೊಟ್ರೆ ಅವನು ಜಾಕ್ ಮಾಡೋದಿಲ್ಲ. ಎಲ್ಲ ನೌಕರಿ ಅವ್ರ ತಲೆ ಏನು ಇರ್ತೈತಿ, ನೌಕರಿ ಅಂತೇಳಿ ಕೇಳಿ ಒತ್ತರಿಗೆ ಹುಚ್ಚು ಹಿಡಿದು ಬಿಟ್ಟೈತಿ. ಇವರು ಅಲ್ಲೂ ಮತ್ತು ಅರ್ಧ ಕೇಳಿ ಏನಾಗಿಬಿಟ್ಟೈತೆ ಅಂದ್ರೆ ಈಗ ಹೊಲದಾಗ ದುಡಿಲ್ಲ ಅದಕ್ಕೆ ಹೊಲ ಮಾರ್ಕೊಂಡು ಹೊಂಟು ಬಿಟ್ಟಾರ. ಎಷ್ಟೋ ಮಂದಿ ನೌಕರಿ ಇಂಜಿನಿಯರ್ ಡಾಕ್ಟರ್ಗಳು ನೌಕರಿ ಬಿಟ್ಟು ಭೂಮಿಯಾಗ ದುಡಿಯಾಕೆ ಹಳ್ಳಿಗೆ ಬರಾಕತ್ತಾರು. ಹಳ್ಳಿಯಾಣ ಮಂದಿ ಹೊಲ ಮಾರ್ಕೊಂಡು ಪಟ್ಟಣಕ್ಕೆ ಹೊಂಟಾವು. ಏನು ಬೊಂಬೈ ಅವ್ರ ಮುಖ್ಯಮಂತ್ರಿ ಆಗಿದ್ದಲ್ಲ ಅವಾಗ ಕೊಟ್ಟರದನ್ನು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದರೆ, ನಮ್ಮ ಬಾಗಲಕೋಟೆಯಲ್ಲಿ ಮಾತಿನ ಮೂಲಕ ಒಂದು ಜನಪ್ರಿಯವಾಗಿರುವಂತಹ ಒಂದು ಅತ್ಯುತ್ತಮ ಮಾತುಗಾರನೆಂದೇ ಪ್ರಸಿದ್ಧವಾಗಿರುವಂತಹ ಸಿದ್ದಪ್ಪ ಬಿದ್ರಿಯವರ ಸಂದರ್ಶನ ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅವರ ಒಂದು ಸಂಪೂರ್ಣ ಜಾನಪದ ಲೋಕದ ಬಗ್ಗೆ ಅವರ ಬಾಯಲ್ಲೇ ತಿಳ್ಕೊಳ್ಳೋಣ. ಮತ್ತು ಅವರ ಒಂದು ಹಾಡಿನ ಮೂಲಕ ಒಂದು ಮಾತಾಡುವ ಶೈಲಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಮಾತಾಡೋಕ್ಕೆ ನಿಂತರೆ ತಾಸುಗಟ್ಟಲೆ ಮಾತಾಡ್ತಾರೆ ಮತ್ತು ಅವ್ರ ಮಾತು ಕೇಳಲಿಕ್ಕೆ ಒಂದು ಮಜಾನೇ ಬೇರೆ ಸ್ನೇಹಿತರೆ. ನೋಡೋಣ ಬನ್ನಿ ಅವರ ಒಂದು ಸಂದರ್ಶನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋನ ಹರೀಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ಕಾರ, ನಾನು ಸಿದ್ದಪ್ಪ ಸಾಮಣ್ಣ ಬಿದ್ರಿ ಅಂತೇಳಿ. ನಮ್ಮೆಲ್ಲ ರೈತ ಬಳಗದ ಬಾಂಧವರಿಗೂ, ರೈತರನ್ನು ಪ್ರೋತ್ಸಾಹಿಸೋರು, ರೈತರ ಅಭಿಮಾನಿಗಳು, ರೈತರ ಅನ್ನ ಉಂಡು ಬದುಕುವಂಥ ಎಲ್ಲ ಸಾರ್ವಜನಿಕರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳ್ತೀನಿ. ಯಾಕಂದರೆ ರೈತರಿಗೆ ಈ ವರ್ಷಿನ ಕಾಲಕ್ಕೆ ಭಾಳ ತ್ರಾಸೈತಿ. ಹೆಂಗೆ ತ್ರಾಸೈತಿ ಅಂದರೆ, ಮಳೆಗಾಲ ಹೆಚ್ಚಾತು, ಬೆಳೆ ಈ ಎಲ್ಲ ನಾ ಕಡೆ ನೋಡಿದ್ದು ಗೊಂಜಾಳ, ಕಂಡಾಪಟ್ಟಿ ಗೊಂಜಾಳ ನೀರಾವರಿ ಆಗೈತಿ, ಚಲೋ ಆಗೈತಿ, ಮಳೆ ಚಲೋ ಆಗೈತಿ. ಆದರೆ ತೊಗರಿ ಹಾಕಿದ್ರು, ತೊಗರಿ ಬರಲಿಲ್ಲ. ಮತ್ತು ಉಳ್ಳಾಗಡ್ಡಿ ಹಾಕಿದ್ರು, ಉಳ್ಳಾಗಡ್ಡಿ ರೇಟ್ ಬಿದ್ದು ಹೋತು. ಆದರೆ ಈ ಗೊಂಜಾಳ ಹಾಕ್ಯಾರ, ಆ ಗೊಂಜಾಳಕ್ಕೂ ರೇಟ್ ಇಲ್ಲ. ಹಿಂಗಾಗಿ ಸರ್ಕಾರದವ್ರದ್ದು ಟೀನ ತೊಗೋತೀನಿ ಅಂದಾರ, ಸ್ವಲ್ಪ ತೊಗೋತಾರ. ಆಮೇಲೆ ನೀರಾವರಿಯಿಂದ ನಮ್ಮ ಭೂಮಿ ಎಲ್ಲ ಕಡೆನೂ ಸಮೃದ್ಧಿ ಆಗೈತಿ, ಎಲ್ಲ ಕಡೆ ನೀರಾವರಿ ಆಗೈತಿ. ಮತ್ತು ಎಲ್ಲ ಕಡೆ ಬಂಗಾರದ ಬೆಳೆ ಬೆಳೆದಾವ, ರೈತರು ಬೆಳಿತಾರೆ. ಆದರೆ ರೈತರ ಬೆಳೆಗೆ ಬೆಲೆ ಇಲ್ದಂಗೆ ಆಗೈತಿ. ಯಾಕಂದ್ರೆ ರೈತರು ಎಷ್ಟು ತ್ರಾಸ ಐತಿ ಅಂದ್ರೆ, ರೈತರಿಗೆ ಆಳುಗಳು ಕೂಲಿ ಕೊಡ್ಬೇಕು, ತುಟ್ಟಿ ಗೊಬ್ಬರ ಹಾಕಿ ಬೀಜ ಬಿತ್ತಿ ಬೆಳೆ ಬರ್ಕೊಡ್ರೆ ಮಳೆ ಹತ್ತಿಕೆಯಿಂದ ಉಳ್ಳಾಗಡ್ಡಿ ಎಲ್ಲ ಸತ್ಯನಾಶ ಆಗಿ ಹೋಗಿಬಿಡ್ತವೆ. ಆಮೇಲೆ ಕಂಡಾಪಟ್ಟಿ ಒಂದೊಂದು ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಉಳ್ಳಾಗಡ್ಡಿ ಬೀಜ. ಅವು ಎಲ್ಲ ಲಾಸ್ ಆಗಿ ಹೋಯ್ತು. ಅದೆಲ್ಲ ಕೈಲಿ ಕಸ ಕಡ್ಡಿ ತೆಗೆಸೋದು ಅದೆಲ್ಲ ಲಾಸ್ ಆಯ್ತು. ಮళ్ళీ ಹೊಳ್ಳಿ ಅದನ್ನು ಕಿತ್ತಾಕಾಗಲಿಲ್ಲ, ಮಳೆ ಬಂದು ಎಲ್ಲ ಕೆಟ್ಟು ಹೋಗಿಬಿಡ್ತು ಉಳ್ಳಾಗಡ್ಡಿ. ಮತ್ತು ಗೊಂಜಾಳ ಹಾಕಿದ್ರು, ಗೊಂಜಾಳ ಕಂಡಾಪಟ್ಟಿ ಬೆಳೆ ಬರ್ತೈತಿ. ಗೊಂಜಾಳ ಬೆಳೆಗೆ ಏನು ಬರ ಇಲ್ಲ, ಬೆಳೆ ಚಂದ ಬಂದೈತಿ ಗೊಂಜಾಳ. ಆದರೆ ಆ ಬೆಳೆಗೆ ಬೆಲೆ ಇಲ್ದಂಗೆ ಆಗೈತಿ. ಆ ಬೆಳೆ ಬರೀ ಅವನೊಟ್ಟು ಮಾರಿ ಕೊಟ್ಟರೆ ಬರೀ ಆಳಿನ ಕೂಲಿ ಆಗೋದಿಲ್ಲ ರೈತರಿಗೆ. ಅಷ್ಟು ತ್ರಾಸಿನಾಗ ರೈತರದಾರ. ಮತ್ತಿನ್ನು ಎಲ್ಲ ಕಡೆನೂ ಹಿಂಗಾಗೈತಿ, ಒಂದೇ ಕಡೆ ಅಲ್ಲ ರೈತರದ್ದು, ಇಡೀ ಕರ್ನಾಟಕ ತುಂಬಾ ಇದ ನಡೆದೈತಿ. ಅದಕ್ಕೆ ರೈತರಿಗೆ ಭಾಳ ತ್ರಾಸಿನಾಗ ಅದಾರ. ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗದಾನ. ಭಾಳ ಜನ ನೀವು ರೈತರ ಮಕ್ಕಳು ತಿಳಿದ ನೋಡ್ರಿ ಅಣ್ಣ, ಕಲಿತವ್ರೆಲ್ಲ ಕಾಯ್ದೆ ಮಾಡುತ್ತಾರೆ, ಕುರ್ಚಿ ಮ್ಯಾಲೆ ಕುಂತ ಹಳ್ಳಿ ಅಂದರ ಮೂಗು ಮುರುತ್ತಾರೆ, ಕಸ ಕೌದಿ ಅಂತ. ಅದ್ರಾಗ ಹಳ್ಳಿ ಬರದದ್ದು ಬೆಳೆದದ್ದು ಎಲ್ಲ ಮರ್ತೋಯ್ತು. ಕಡ್ಡಿ ಹೋಗಿ ಗುಡ್ಡ ಆದಂಗೆ ನೌಕರಿದಾರ ಬಲಿತು. ಅಟ್ಟಿಟ್ಟಿಗೆಲ್ಲ ಹೊತ್ತೆ ಏರಿದ್ರು, ಹೂಡ್ತಾರೋ ಸಂಪ ಉದ್ಯೋಗ ಬಿಟ್ಟ ಬೀದಿಗೆ ಇಳಿದ ಕೂಗಿ ಗುಂಪ ಸುಖ ಉಂಡವರು ಸೂಟಿ ಬೀಡತ್ತಾರ. ವಾರಕ್ಕೆ 2 ದಿವಸ ಜಡ್ಡ ಬಂದರು, ದಡಿಕ ತಪ್ಪಲ್ದವ್ರು ರೈತಗೆಲ್ಲಿ ಹರ್ಷ. ಯಾವಾಗಿದ್ದರು ಅಂಥವ ಜನ ಕಿಶೆದಾಗ ರೊಕ್ಕ, ಬರ ಬಿದ್ದರು ಬೆಳೆ ಬರ್ತೈತಿ 1ನೇ ತಾರೀಕ. ಮತ್ತೆ ನೆಳ್ತಾರ ಪಗಾರ ನಮಗೆ ಸಾಲುದಿಲ್ಲ ಅಂತ. ಯಾರೇನು ಮಾಡೋದು ಚೀನಿ ಮಾಡ್ತಾರೆ ಪುರೇದಾಸಿತಿಯಿಂದ. ಮ್ಯಾಲಿನ ಹಿಡಿದ ತಳತನಕೈತಿ ಎಲ್ಲರದೊಂದು ಸರ್ಕ. ಯಾರು ನೋಡಿದರ ಹಗಲಿ ಸಂಚನ ಮಜಾ ಮಾಡು ಬದುಕ. ಬೇಡಿ ಬಂದಿರಿ ಸುಖ ಉಣ್ಣರಿ ಇಲ್ಲ ಹೊಟ್ಟಿ ಕಿಚ್ಚ. ರೈತರನ್ನೆಲ್ಲ ಕಸದಾಗ ಕಂಡರ ಅಲ್ಲಿ ಬರೋದು ಪೇಚ. ರೈತಗೆ ನೌಕರಿದಾರಗಿಯಿಂದ ಅಂತರ ಬೆಳೆದೈತಿ. ತಾನ ದೊಡ್ಡವಂತ ನೌಕರಿದಾರನ ಕಣ್ಣು ಕಾಣದಾತಿ. ಕಲಿತವ್ರೆಲ್ಲ ಗುಡ್ಡದ ಪರಿ ಮಾಡಿ ಬೆಳೆಸ್ಯಾರೋ ಸ್ಯಾರ. ಗುಡ್ಡದ ಮಗ್ಗಲ ಕೊಳದಾಗ ಹರುತ್ತಾವ ರೈತರ ಬೆವರಿನ ನೀರ.
ಕೊಳ್ಳದ ತೆಳಗ ಹುಗಿ ಕಾಣತೈತಿ ಎಚ್ಚರಾಗ್ರಿ ಅಣ್ಣ. ಸಂಬೈತ ರೈತರ ರೊಚ್ಚಿ ಗೆದ್ದರ ಹರಿದಾವು ನಿಮ್ಮ ಚೊಣ್ಣ, ಸಂಬೈತ ರೈತರ ರೊಚ್ಚಿ ಗೆದ್ದರ ಹರಿದಾವು ನಿಮ್ಮ ಚೊಣ್ಣ ಅಂತ. ಯಾಕಂದ್ರೆ ಎಲ್ಲ ಕಡೆನೂ ಈಗ ತ್ರಾಸ, ರೈತರಿಗೆ ಭಾಳ ತ್ರಾಸ ಐತಿ. ಆ ರೈತರಿಗೆ ತ್ರಾಸ ಇರೋದು ಅದೊಂದು ತ್ರಾಸ ಅಂದ್ರೆ ಹೆಂಗಾರ ಮಾಡ್ಬೋದು ರೈತರು. ಈಗ ರೈತನ ಮಕ್ಕಳಿಗೆ ಹೆಣ್ಣು ಕೊಡುವಾಗ ಎಲ್ಲ ಊರಾಗೂ ಎಲ್ಲ ಕಡೆ ರೈತರ ಮಕ್ಕಳಿಗೆ, ಕುರಿಗಾಯೋರಿಗೆ, ಕೂಲಿ ಮಾಡೋರಿಗೆ ಹೆಣ್ಣು ಕೊಡೋರು. ಯಾಕಂದ್ರೆ ಎಲ್ಲರಿಗೂ ಒಂದು ನೌಕರಿ ಹುಚ್ಚು ಹಿಡಿದು ಬಿಟ್ಟೈತಿ. ಈ ಹುಚ್ಚು ಬಿಡುತ್ತಕ ಮದ್ವೆ ಆಗಂಗಿಲ್ಲ, ಮದ್ವೆ ಆಗುತ್ತಾನ ಹುಚ್ಚು ಬಿಡಂಗಿಲ್ಲ ಅಂತಿದ್ರು ನಮ್ಮ ಹಿರಿಯರು. ನೌಕರಿ ಸಿಗುತ್ತಕ ಮದ್ವೆ ಇಲ್ಲ, ಮದ್ವೆ ಆಗುತ್ತಕ ನೌಕರಿ ಇಲ್ಲ. ಹಿಂಗಾಗಿಬಿಟ್ಟೈತಿ. ಕಲಿತು ಹುಡುಗರೆಲ್ಲ ಹೆಣ್ಣು ಗಂಡು ಕಲಿತು ಕೆರಿಂದ ಎಲ್ಲ ಗುಡ್ಡ ಬೀಳಾಕೈತಿ ಅವು. ಯಾಕಂದ್ರೆ ತಾಯಿ ತಂದೆ ಮನೆಯಾಗ ಮಕ್ಕಳಿಗೆ ಸಂಸ್ಕಾರ ಹೇಳಿ ಆ ಮನೆಯಾಗ ಸ್ವಾದರ ಮಾವನು ಅಣ್ಣ ತಮ್ಮರು ಬೀಗ ಬೀಜರಲ್ಲೂ ಹೆಣ್ಣು ಕೊಡೋದು ತಗೊಳ್ಳೋದು ಅವಾಗೆಲ್ಲ ಇರ್ತಿತ್ತು. ಈಗೆಲ್ಲ ಕಲ್ತಾವು ಕೊಡ್ತೀನಿ, ನೌಕರಿದವನ್ನ ಹಾಕಿನ ತಾವರು ಕಲ್ತಾವು ಕೊಡ್ತೇವೆ ಅತ್ತಿಯವರು ಮಕ್ಕಳ ಬುದ್ಧಿನ ಹಡ್ದ ತಾಯಿ ತಂದಿನ ನಾವು ನೌಕರಿದವ್ರಿಗೆ ಕೊಡ್ತೇವೆ ನಮ್ಮ ಹುಡುಗಿನ ಅಂತೇಳಿ ಆ ಹುಡುಗಿ ತಲೆಯಾಗ ತುಂಬಿ ಆ ನೌಕರಿ ಹುಚ್ಚು ಅವ್ರು ಹಿಡಿಸ್ಬಿಟ್ಟಾರ. ಎಲ್ಲರೂ ಹುಚ್ಚು ಹಿಡಿದ್ಬಿಟ್ಟೈತೆ ನೌಕರಿದು. ಗಂಡು ಹುಡುಗರಿಗೆ ನೌಕರಿ ಸಿಗುವಲ್ದು, ಹೆಣ್ಣು ಹುಡುಗಿಯರು ಗಂಡು ಸಿಗುವಲ್ದು. ಒಂದು ಹುಡುಗಿಯರು ನೌಕರಿ ಇಲ್ಲಾಂದ್ರೆ ಒಲ್ಲೆತ್ತಾರೆ. ಯಾಕಂದ್ರೆ ಅವಾಗೆಲ್ಲ 15-16 ವರ್ಷಕ್ಕೆ ಹೆಣ್ಣು ಮಕ್ಕಳು ಲಗ್ನ ಮಾಡ್ತಿದ್ರು. ಇವತ್ತಿನ ದಿನಮಾನದಾಗ 20-25 ವರ್ಷ ತನಕ ಹೆಣ್ಣು ಮಕ್ಕಳು ಕಾವುದಂದ್ರೆ ಎಲ್ಲರ ಮನೆಯಾಗೂ ಇದು ನಮ್ಮ ಮಾನ ನಾವು ಹರಾಜು ಮಾಡ್ಕೊಳಕತ್ತೀವಿ. ಯಾಕಂದ್ರೆ 16-20 ವರ್ಷ 25 ವರ್ಷ ಹುಡುಗಿಯರು ಕೂತ್ರೆ ಹೆಂಗೆ ಹುಡುಕ್ತಾವು? ಗಂಡು ಹುಡುಗರು 30 ವರ್ಷ 40 ವರ್ಷ ಗಂಡು ಹುಡುಗರು ಕೂತ್ರೆ ಅವು ಹೆಂಗೆ ಹುಡುಕ್ತಾವು? ಅವು ದಾರಿ ಬಿಡ್ತಾವು, ಇವು ದಾರಿ ಬಿಡ್ತಾವು. ಇವ್ರು ದಾರಿ ಕರ್ಕೊಂಬರೋರು ಯಾರು? ಇವರು ದಾರಿ ಕರ್ಕೊಂಬರೋರು ಯಾರು? ಯಾಕಂದ್ರೆ ಅವಾಗ ಸಿನಿಮಾಗಳು ನಾಟಕಗಳು ಎಂಥವು ಇದ್ವು ಅಂದ್ರೆ ಮನುಷ್ಯರನ್ನ ದಾರಿಗೆ ಕರ್ಕೊಂಬಂದು ಹಚ್ಚುವಂಥ ಹಿಂದಿನ ಕಾಲದಾಗ ಸಿನಿಮಾಗಳಿದ್ದು, ನಾಟಕಗಳು ಅಂಥವೇ ಇದ್ದು, ಸಿನಿಮಾನು ಅಂಥವೇ ಇದ್ದು. ಆದರೆ ಹಾಡುಗಳು ಜನಪದ ಹಾಡುಗಾರು ಅಂಥವ್ರೇ ಇದ್ದರು. ಆದರೆ ಇವತ್ತಿನ ಕಾಲದಾಗ ನಾಟಕದಾಗ ನೋಡು ಬರೇ ಸೊಂಟದ ತೆಳಗಿಂದ ಮಾತಾಡ್ತಾರು, ಸಿನಿಮಾದಾಗ ನೋಡು ಗಡ್ಡ ಬಿಟ್ಟುಕೊಳ್ತಾವು, ಅರಿವಿ ತಗೋತಾವು, ಬಡ್ದಾಡ್ತಾವು. ಸಿನಿಮಾ ನೋಡು ಅದು ಒಂದು ಹುಚ್ಚರ ಶಾಂತಿ, ನಾಟಕದಾಗ ಪೂರ ಹುಚ್ಚರ ಶಾಂತಿ, ಊರಾಗಂತೂ ಪೂರ ಹುಚ್ಚರ ಶಾಂತಿ. ಎಲ್ಲ ಊರಾಗ ಹುಚ್ಚರ ಶಾಂತಿಯಾಗ ಮೆಂತೆ ಪಲ್ಯ ಮಾರ್ಕೊಂಡು ಕೊಳ ತುಂಬ ಉಳ್ಳಾಗಡ್ಡಿ ಹಾಕೊಂಡು ನಿಂತು ಬಿಟ್ಟಿವು. ಯಾಕಂದ್ರೆ ನಮ್ಮ ಮಾನ ಮರ್ಯಾದೆ ನಮ್ಗೆ ಗೊತ್ತಿಲ್ಲಂಗೆ. ಯಾಕಂದ್ರೆ ಸಂಸ್ಕಾರ ಅಂದ್ರೆ ಏನು? ನಾವು ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿವಂದ್ರೇನು? ಮಕ್ಕಳನ್ನು ಚಲೋ ದಾರಿ ಕಲಿಸಿ ಮಕ್ಕಳಿಗೆ 4 ಬುದ್ಧಿ ವಿದ್ಯೆ ಕಲಿಸಿ ಅವ್ರು 16-20 ವರ್ಷ ಇರ್ಬೋದು ಅವ್ರಿಗೆ ಲಗ್ನ ಮಾಡಿ ಅವ್ರು ಚಲೋ ಬಾಳೆ ಒಕ್ಕಲ್ತನ ಮನೆಗೆ ಕೊಟ್ಟರೆ ಎಷ್ಟು ಮಂದಿ ಚಂದ ನೋಡ್ತಾರಂದ್ರೆ 10 ದನ 2 ಎತ್ತ ಜಾಕ್ ಮಾಡುವಂಥ ಒಬ್ಬ ರೈತ ಒಂದು ಹೆಣ್ಣು ಮಗಳನ್ನ ಕೊಟ್ಟರೆ ಅವನು ಜಾಕ್ ಮಾಡೋದಿಲ್ಲ. ಎಲ್ಲ ನೌಕರಿ ಅವ್ರ ತಲೆ ಏನು ಇರ್ತೈತಿ? ನೌಕರಿ ಅಂತೇಳಿ ಕೇಳಿದ ಒತ್ತರಿಗೆ ಹುಚ್ಚು ಹಿಡಿದು ಬಿಟ್ಟೈತಿ. ದಯಮಾಡಿ ಸರ್ಕಾರದವರು ಇವ್ರಿಗೆ ಎಲ್ಲಿ ನೌಕರಿ ಕೊಡ್ಬೇಕು ರೀ? 8 ಮಂದಿ ಕಲ್ತಾರು, ಇವ್ರಿಗೆ ಎಲ್ಲಿ ನೌಕರಿ ಕೊಡ್ಬೇಕು? ಆ ಒಟ್ಟರು ಕಿಸೆ ಕತ್ತರಿಸೋ ನೌಕರಿ ಆದ್ರೆ ಬರೋಬ್ಬರಿ ಅನಿಸ್ತತಿ. ಯಾಕಂದ್ರೆ ಮಣ್ಣೊಬ್ಬ ನಾವು ಕೇಳಿದೆವು, ನಿಮ್ಮ ಹುಡುಗ ಏನು ಮಾಡ್ತಾರಂತ ಕೇಳಿದಾನು. ನಮ್ಮ ಹುಡುಗ ಪಾಯ್ಕಾಣಿ ಮ್ಯಾಗ ಸಾಯ್ಬೋದನ್ರಿ ಅಂತ ಹೇಳ್ದ ನನಗೆ. ಪಾಯ್ಕಾಣಿ ಮ್ಯಾಗ ಸಾಯ್ಬೋದಲ್ಲ ಅಂದ್ರು ಇವಾಗ ದೊಡ್ಡ ಪಗಾರ ರೀ ನಮ್ಮ ಹುಡುಗಂದು ಪಾಯ್ಕಾಣಿ ಮ್ಯಾಗ ದೊಡ್ಡ ಸಾಯ್ಬೋದನ್ರಿ ಅಂದ್ರು ಅವರು. ಪಾಯ್ಕಾಣಿ ಮ್ಯಾಗ ಸಾಯ್ಬ ಅಂತವಪ್ಪ ನಾ ಅಂದೆ. ಪಾಯ್ಕಾಡಿ ಸಂಡಾಸ್ ಬಸ್ ಸ್ಟ್ಯಾಂಡ್ನಾಗ ಪಾಯ್ಕಾಡಿ ನೀರು ಹಾಕವ ಅಂಥವ ಪಾಯ್ಕಾಡಿ ಮ್ಯಾಗ ಸಾಯ್ಬೋದಲ್ಲ ಅಂತೇಳಿ ಪಸಾಸಿ ಲಗ್ನ ಮಾಡೋರ್ದಾರ. ನಾ ಹಿಂದಕ್ಕೆ ಗ್ಯಾರಂಟಿ ಅಪ್ಪನ ಸಿನಿಮಾ ತಂದು ದೀಪಾವಳಿ ಅಂತೇಳಿ ನಾಟಕ ಮಾಡ್ತಿದ್ರು. ಅದ್ರಾಗ ಅಗಸರವ ಅವ ನೌಕರಿ ಅದೀನಿ ಅಂತ ಹೇಳಿ ಕೆರೆಯಿಂದ ಅಕ್ಕಿ ನೌಕರಿ ಗಂಡ ಅಂತೇಳಿ ಈಗ ಎಷ್ಟು ಅಂದ್ರೆ 60 ವರ್ಷದ ಹಿಂದೆ ಈ ನಾಟಕ ಮಾಡಿದ್ರು. 60 ವರ್ಷದ ಹಿಂದೆ ಈ ಹುಣ್ಣೂರು ದೀಪಾವಳಿ ಅನ್ನುವಂಥ ನಾಟಕದಾಗ ಗ್ಯಾರಂಟಿ ಅಪ್ಪನ ಒಂದು ಪಾತ್ರ ಇದ್ದು ಅವ ಪ್ಯಾಂಟ್ ಹಾಕೊಂಡು ನೌಕರಿ ಅದನ್ನ ಅಂತೇಳಿ ಮಾತಾಡಿ ಏನೇನು ಮಾಡಿ ಅವ ಲಗ್ನ ಆಗಿ ಹೆಂಡತಿ ಕರ್ಕೊಂಡು ಮನೆಗೆ ಬಂದ್ಗೇನ ಅವಾಗ ಅರ್ಬಿ ಕೊಟ್ಟು ಮುದಕ ಎಲ್ಲಿದ್ದೀರಿ ಏನು ಅವನು ಅರ್ಬಿ ನಮಗೆ ಯಾವಾಗ ಕೊಡ್ತೀವಿ ಅಂತೇಳಿ ಬಂದ. ಆ ಹುಡುಗಿ ಗಾವತ್ತು ಮಗ ಲಗ್ನ ಆಗಿ ಬಂದಾಗ ನಮ್ದು ಅರ್ಬಿ ಅಂಗಡಿ ಐತೆ ಅಂತೇಳಿ ಅವ್ರು ಹಾಕಿ ರಮಸಿ ಹೇಳಿ ಪಸಾಸಿ ಮುತ್ತೆ ನೀವು ಇದು ಕೊಡ್ತೀವಿ ಹಡ್ಸ್ಕೊಂಡ್ ಮಗನ ನೀ ಕತ್ತಿ ನನ್ನ ಮನೆ ಮುಂದೆ ಕಟ್ಟಿ ಅದು ಕತ್ತಿ ತೊದ್ರಾಕತ್ತೈತಿ ನೀರು ಕುಡಿಸೋದು ಹೋಗತ್ತೇಳಿ ಅವ ಅಗಸ್ರವನು ಕತ್ತಿ ಅವ ನೀರು ಕುಡಿಸೋದು ಮಾತ್ರ ಹೋಗಿ ಕತ್ತಿ ನೀರು ಕುಡಿಸ್ತಾನ. ಯಾಕೆ ಹಿಂಗೆ ಹೌದು
ನನಗೆ ಲಗ್ನ ಆಗಕ್ಕೆ ಹೇಳ್ತಿದ್ದಿದ್ದಿಲ್ಲ, ಅದಕ್ಕೆ ನಾ ಹಿಂಗೆ ಪಸಾಸೀನಿ ಅಂತ ಹೇಳಿ. ಮತ್ತು ಎಷ್ಟೋ ಮಂದಿ ಬೆಂಗಳೂರು ಕಡೆ ಹೊಂಟಾವು, ಎಲ್ಲ ಅಲ್ಲೇ ಹೊಂಟಾವು. ಅಯ್ಯಪ್ಪ ಅದಂತೂ ದೊಡ್ಡ ಹುಚ್ಚರು ಸಂತೆ ಐತಿ. ಬೆಂಗಳೂರಾಗ ಕಲಿತು ಕೇಳಿದ ಹಾಯಾಗ ಉಪ್ಪಿಟ್ಟ ಇಡ್ಲಿ ಹಿಡ್ಕೊಂಡು ಹಾದಿ ಮ್ಯಾಗ ತಿನ್ಕೋತ ಅಡ್ಯಾಡಕತ್ಯಾವು. ಇಲ್ಲಿ ಚಂಚಾಗ ದುಡ್ದು ಎಂಥ ಪಗಾರ ಅಂತೆ. ಅಲ್ಯಾಕೆ ಹೋಗ್ತೀರಿ ಅಂದ್ರೆ ಬೆಂಗಳೂರಾಗದೇವ ಅಂದ್ರೆ ಹೆಣ್ಣು ಕೊಡ್ತಾರಂತೇಳಿ ಎಷ್ಟೊಕ್ಕೊಂದು ಹುಡುಗರು ಬೆಂಗಳೂರು ಕಡೆ ಹೊಂಟು ಬಿಟ್ಟಾರು. ಯಾಕಂದ್ರೆ ದಯಮಾಡಿ ನಮ್ಮ ಹಳ್ಳಿಗಾಡಿನ ಬದುಕಿನಾಗ, ನಮ್ಮ ರೈತಕ್ಕಿ ಬದುಕಿನಾಗ ಬಂಗಾರ ಪದಕ ಐತಿ. ನಮ್ಮ ಹಳ್ಳಿಗಾಡಿನ ಬದುಕಿನಾಗ ಎಂಥದ್ದು ಕಟ್ಟಿಗೆ ಕುಳ್ಳ ಏನೂ ಕೊಡಂಗಿಲ್ಲ. ಮಲ್ಲಿ ಗುಡ ಅಡಿವ್ಯಾನ ಕಟ್ಟಿಗೆ ಊರಾಗ ನೀರು ತಂದು ಊಟ ಮಾಡ್ತಾರೆ, ಸುಖದಿಂದ ಇರ್ತಾರೆ. ಈ ನೌಕರಿದವ್ರು ಏನು ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ರೊಕ್ಕ ಕೊಡ್ತಿರ್ಬೇಕು. ಎಣ್ಣೆ ನೀರ ಅಡಿಗೆ ಮತ್ತು ಕಾಣವ ಆಗಿಗೆ ಹೆದ್ದಿನ ಕಲ್ತಾಕಿದ್ರು ಅಂದ್ರೆ ಅಡುಗೆ ಮಾಡಂಗಿಲ್ಲ, ಇಬ್ಬರು ಕಾಣವಾಡಿ ತಾಟ ತಂದು ಊಟ ಮಾಡೋದು. ಇದ್ರ ರೊಕ್ಕ ಎಲ್ಲ ಖರ್ಚಾಗಿ ಹೋಗ್ತೈತಿ. ನಮ್ಮ ಹಳ್ಳಿಗಾಡಿನೊಳಗೆ ಒಂದು ರೊಟ್ಟಿ 10 ರೊಟ್ಟಿ ತಿಂದು ದೊಡ್ಡ ದುಡ್ಡು ಕಾಕೊಂಡು ಹಳ್ಳಿಗಾಡಿನಾಗ ಹೊಲ ಹಿಡ್ತಾರೆ, ಮನೆ ಕಟ್ತಾರೆ, ಏನೇನೋ ಮಾಡ್ತಾರೆ. ಈ ನೌಕರಿ ಉದ್ದಕ್ಕೆ ಏನೇನೂ ಇಲ್ಲ. ಸುಮ್ಮ ಹಂಗೆ ನೌಕರಿ ಮಾಡ್ಕೊತ ಹೋಗೋದು. ದೊಡ್ಡ ನೌಕರಿ ಅವಿದ್ರೆ ಅಟ್ಟತ್ತ ಇರ್ತೈತಿ, ಸಣ್ಣ ನೌಕರಿ ಅವ್ರಿಗೆ ಏನೂ ಹೊಳೆಯಂಗಿಲ್ಲ. ಮತ್ತು ಅಲ್ಲಿ ಚಲೋ ಹಾಲು ಸಿಗಂಗಿಲ್ಲ, ಚಲೋ ಹೈನು ಸಿಗಂಗಿಲ್ಲ, ಚಲೋ ಬದುಕಿರಂಗಿಲ್ಲ. ಪಟ್ಟಣದಾಗ ಆದ್ರೆ ಅದೇ ನಮ್ಮ ಹಳ್ಳಿಗಾಡಿನಾಗ ಹಾಲ ಮೊಸರ ರೊಟ್ಟಿ ಹೈನ ಮತ್ತೆಲ್ಲರೂ ಪ್ರೀತಿಲಿ ಬಾಂಧವ್ಯದಿಂದ ಬದುಕ್ತಿರ್ತಾರೆ. ಅಂಥ ಬದುಕನ್ನು ನಮ್ಮ ರೈತರು ಎಲ್ಲರೂ ಕಟ್ಕೋಬೇಕು. ಯಾಕಂದ್ರೆ ರೈತರ ಮಕ್ಕಳೆಲ್ಲ ಕೆರ್ಕೊಂಡು ಮಂದಿ ನಾವು ತ್ರಾಸನೆ ಆಗಿದ್ದೀವಿ. ನಮ್ಮ ಮಕ್ಕಳು ಸಾಲಿ ಕಲಿಯುತ್ತೆ, ಸಾಲಿಗೆ ಹಾಕ್ಯಾರು. ಅವು ಸಾಲಿಗೆ ಹೋದ ಬೆಂಗಳೂರು ಕಡೆ ಹೋದ ಹೊಲ ಕಡೆ ಬರುವಲ್ಲು, ಹೊಲ ನೋಡುವಲ್ಲು, ಮನೆಗೆ ಬರುವಲ್ಲು. ಮತ್ತು ಅರ್ಧ ಕಡೆ ಏನಾಗಿಬಿಟ್ಟದಂದ್ರೆ ಈಗ ಹೊಲದಾಗ ದುಡಿಲಾರ್ದಕ್ಕೆ ಹೊಲ ಮಾರ್ಕೊಂಡು ಹೊಂಟು ಬಿಟ್ಟಾರ. ಎಷ್ಟೋ ಮಂದಿ ನೌಕರಿ ಇಂಜಿನಿಯರ್ ಡಾಕ್ಟರ್ಗಳು ನೌಕರಿ ಬಿಟ್ಟು ಭೂಮಿಯಾಗ ದುಡಿಯಾಕೆ ಹಳ್ಳಿಗೆ ಬರಾಕತ್ಯಾರು. ಹಳ್ಳಿಯಾಣ ಮಂದಿ ಹೊಲ ಮಾರ್ಕೊಂಡು ಪಟ್ಟಣಕ್ಕೆ ಹೊಂಟಾವು. ಏನು ಇದೆಲ್ಲ ಇದರ ಬದರ ನಡೆದೈತೆ ನಮ್ಮ ಬದುಕ. ಇಂಥ ಬದುಕ ಶುದ್ಧ ಆಗಬೇಕು ಅಂತಂದ್ರೆ ಮಠಮಾನ್ಯದ ಗುರುಗಳು, ಊರನ ಹಿರಿಯರು, ರಾಜಕೀಯ ಮಾಡೋ ರಾಜಕಾರಣಿಗಳು ಮಾತ್ರ ಮೊದಲು ಶುದ್ಧ ಮಾಡ್ಬೇಕಂದ್ರೆ ಏನು ಅಂದ್ರೆ ಕಾಯ್ದೆ 15 ವರ್ಷಕ್ಕೆ ಕಾಯ್ದೆ ತಂದು ಲಗ್ನ ಮಾಡಿದ್ರೆ ಎಲ್ಲ ಸಮಾಜ ಶುದ್ಧ ಆಕೈತಿ. ಇಲ್ಲಿಕಂದ್ರೆ 15 ವರ್ಷ ಯಾಕೆ ಆಕೈತಂದ್ರೆ ಆ ಹುಡುಗಿ ತಿಳುವಳಿಕೆ ಬರ್ಕೊಡ್ದ ಲಗ್ನ ಆಕೈತಿ, 2 ಮಕ್ಕಳು ಆಕಾವು. ತಾಯಿ ತಂದೆ ಹೇಳಿದ ಮಾತು ಕೇಳ್ತೈತಿ. 20 ವರ್ಷ 25 ವರ್ಷ ಆದ್ಮೇಲೆ ಅವ್ರು ಯಾರ ಮಾತು ಕೇಳಂಗಿಲ್ಲ. ಯಾಕಂದ್ರೆ ಗಿಡ ಇದ್ದಾಗ ಬಗ್ಲಾರ್ದು ಮರ ಆದಿಂದ ಹೆಂಗೆ ಬಗ್ತೈತಿ ಹಂಗೆ ಗಂಡು ಹುಡುಗರು ಮಾತು ಕೇಳೋಲ್ಲು, ಹೆಣ್ಣು ಹುಡುಗರು ಮಾತು ಕೇಳೋಲ್ಲು, ತಾಯಿ ತಂದೆ ಕಡೆ ಮನೆಗೆ ಬರುವಲ್ಲು, ಮನೆಯಾಗಿರುವಲ್ಲು. ಇವೆಲ್ಲ ಕಾಣಾವಳಿ ಉಣ್ತಾವು, ಹಾದ್ಯಾಗ ಉಪ್ಪಿಡ್ತಿರ್ತಾವು, ದಾರಿ ಮ್ಯಾಗ ನೋಡ್ತಾವು. ಹೊಲ್ದಾಗ ದುಡಿಯೋರಿಲ್ಲ. ಯಾಕಂದ್ರೆ ಎಲ್ಲ ಮಂದಿ ಒಟ್ಟರು ಈಗ ನಮ್ಮ ಹಿರಿಯರೊಂದು ಮಾತು ಹೇಳ್ತಿದ್ರು, ತಾಯಿನೂ ಸೂಳಿ ಮಗಳು ಸೂಳಿ ಒಲಿ ಊದವ್ರು ಯಾರು ಅಂತೇಳಿ ನಮ್ಮ ಹಿರಿಯರು ಮಾತಾಡ್ತಿದ್ರು. ಅಂಥ ಮಾತು ಎಲ್ಲರೂ ಈ ಸ್ತ್ರೀ ಅಂಗಿ ಎಲ್ಲರೂ ಕಲ್ತವ್ರು, ಎಲ್ಲರೂ ಶಾಣ್ಯಾರು. ಹೌದು, ಭೂಮಿಯಾಗ ದುಡಿಯವ್ರು ಯಾರು? ಭೂಮಿಯಾಗ ದುಡಿಯವ್ರು ಯಾರು? 10-20 ಕೂಲಿ ಹೊಲ ಇದ್ದವ್ರ ಮಕ್ಕಳು ಎಷ್ಟು ಪಟ್ಟಣದಾಗ ಅದಾರ. ಮತ್ತು ಬಡವ್ರು ದುಡಿಯಾಕೆ ಹೋದ್ರೆ ಅವ್ರು ಏನು ಬೇಕಾದ್ರೆ ದುಡ್ತಾರೆ, ಹೆಂಗೆ ಬೇಕಂಗೆ ಬಂದ್ಬಿಡ್ತಾರೆ. ನಿಮ್ಮ ಬದುಕು ನಾವ್ಯಾಕೆ ಮಾಡೋಣ ಅಂತ ಹೇಳ್ತಾರೆ. ಬದುಕಿದ್ದ ಇದಕ್ಕೆ ಹೊಟ್ಟೆ ಕಡಿದವನ ಅಜೀವಾಣ ತಿನ್ಬೇಕಂತ ಹೇಳ್ತಾರೆ. ಹೊಟ್ಟೆ ಕಡಿದವನ ಅಜೀವಾಣ ತಿನ್ನಬೇಕು, ನೀರಡಿಸಿದವನ ನೀರು ಕುಡಿಬೇಕು. ನಂಗೆ ನೀರಡಿಕೆ ಆಗೈತಿ, ನೀವು ನೀರು ಕುಡೀರಿ ಅಂದ್ರೆ ಅಲ್ಲ. ಯಾರಿಗೆ ತ್ರಾಸ ಇರ್ತೈತಿ ಅವ್ರವ್ರ ಬದುಕು ಅವ್ರು ಕಟ್ಕೋಬೇಕು. ಯಾಕಂದ್ರೆ ಎಲ್ಲ ಕಡೆಯೂ ಇದೆಲ್ಲ ಕಡೆಯೂ ಸುವಾಕತೈತಿ. ಈ ಮನೆಯಾಗ ತಾಯಿ ತಂದಿನೂ ಸುದ್ದುಳಿವಲ್ರು, ಮಕ್ಕಳು ಸುದ್ದುಳಿವಲ್ರು, ಮತ್ತು ಅಣ್ಣತಮ್ಮರೊಳಗೂ ಸುದ್ದುಳಿವಲ್ಲ. ಎಲ್ಲರೂ ನ್ಯಾಯ ಪಾಲ ಬರೇ ಬಡ್ದಾಡೋ ನಡೆದ್ಬಿಟ್ಟೈತಿ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಸಣ್ಣವರಿದ್ದಾಗ ಆಟದ ಜಗಳ, ಹರಕ್ಕೆ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನೋ. ಮಠಮಾನ್ಯದಾಗ ಸ್ವಾಮಿಗಳ ಜಗಳ, ಕೂಲಿ ಒಳಗೆ ಕೂಲ್ಕಾರ್ ಜಗಳ. ಮಠಮಾನ್ಯದಾಗ ಸ್ವಾಮಿಗಳ ಜಗಳ, ಕೂಲಿ ಒಳಗೆ ಕೂಲ್ಕಾರ್ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ಕುರದೊಡ್ಡ್ಯಾಗ ಕುರುಬರ ಜಗಳ. ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನು. ಕಚೇರಿಯಾಗ ಪೊಲೀಸ್ ಜಗಳ, ಕೋರ್ಟ್ನಾಗ ವಕೀಲ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಶಾನ್ಯಾರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಶಾನ್ಯಾರ ಜಗಳ, ಮಾತಿನಾಗ ದಡ್ಡರ ಜಗಳ, ಬಡ್ಗಿ ಒಳಗೆ. ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನು. ಯಾಕಂದರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು,
ನಾಯಿ ನೋಡಿ ಕುಂಡಿ ಸಾಕಬೇಕು, ತಾಯಿ ನೋಡಿ ಹೆಣ್ಣು ತೊಗೊಂಬರ್ಬೇಕಂತಿದ್ರು ಹೇಳ್ತಿದ್ರು. ಹಂಗೆ ಈಗ ಯಾವ ಊರಾಗೂ ಎಲ್ಲರೂ ಜಗಳದ್ದು ಒಬ್ರಿಗೊಬ್ರು ಮೋಸ ಮಾಡೋದು, ಒಬ್ರಿಗೊಬ್ರು ದುಡ್ಡು ಗಳಿಸೋದು, ಒಬ್ರಿಗೊಬ್ರು ಸಾಹುಕಾರ ಆಗೋದು, ಬರೀ ಇದನ್ನು ನಡೆದು ಬಿಟ್ಟೈತಿ. ಇಂಥದ್ರ ತಿಳಿಯ ಮಾಡಾಕ ಯಾರು ಬರಬೇಕು ಅಂದ್ರೆ ಮಠಮಾನ್ಯದಾಗ ನಿಸ್ವಾರ್ಥದಿಂದ ಬದುಕುವಂಥ ಗುರುಗಳು ಬರಬೇಕು. ದೇಶದೊಳಗೆ ಒಳ್ಳೆಯ ರಾಜ ಬರಬೇಕು, ಒಳ್ಳೆಯ ರಾಜ ಬರಬೇಕು. ಮತ್ತು ಪ್ರಜೆಗಳು ಹೆಂಗೆ ಇರ್ಬೇಕಂದ್ರೆ ಸರ್ಕಾರದ ಕೈ ಚಾಚಲಾರ್ದ, ಸರ್ಕಾರ ದುಡ್ಡ ಲಂಚ ಕೇಳಲಾರ್ದ ನಿಸ್ವಾರ್ಥದಿಂದ ಓಟ್ ಹಾಕಿದ್ರೆ ರಾಮರಾಜ್ಯ ಆಕೈತಿ. ಚಂದ್ರಶೇಖರ್ ಕಂಬಾರ ಅವ್ರು ಕೂಡ, ಮತ್ತು ಸಿದ್ದರಾಮಯ್ಯ ಅವ್ರು ಕೂಡ, ಪಾಟೀಲ್ ಪುಟ್ಟಪ್ಪ ಅವ್ರು ಕೂಡ, ಚಂಪಾ ಅವ್ರು ಕೂಡ, ಮತ್ತು ಅಲ್ಲಿ ನಾಗನೂತಿ ಮಠ ಅಂತೇಳಿ ಬೆಳಗಾವಿದವರು, ಅಲ್ಲಿ ಬೆಳಗಾವಿದಾಗ 70ನೇ ಸಾಹಿತ್ಯ ಸಮ್ಮೇಳನದಾಗ ಇದ್ದಿದೆ. 70ನೇ ಸಾಹಿತ್ಯ ಸಮ್ಮೇಳನ ಚಂದ್ರಶೇಖರ್ ಕಂಬಾರ ಅವರು ಇಲ್ಲಿ ಬದಕ್ಕೆ ಬಂದಾಗ ಅವರು ನರೇಗಲ್ಲಿಗೆ ಬಂದಾಗ ಅವ್ರನ್ನ ಕುಡಿದು. ಇದು ಮೈಸೂರು ಇದು ಬಿಜಾಪುರ ಅಖಂಡ ಜಿಲ್ಲಾ ಐತಲ್ಲ, ಆ ಜಿಲ್ಲಾ ಕವಿಗೋಷ್ಠಿಯೊಳಗೆ ಅಲ್ಲಿ ನನಗೆ ಆಯ್ಕೆ ಮಾಡಿದ್ರು. ಅಲ್ಲಿ ಗುಡಿ ಕಟ್ಸಕತ್ತಿ ಒಂದು 10 ವರ್ಷ ಆಯ್ತು. ಈ ಗುಡಿ ಕಟ್ಸಕತ್ತಿ 10 ವರ್ಷ ಆಯ್ತು. ಮೊದಲು ಒಂದಿಷ್ಟ ಸಣ್ಣ ಗುಡಿ ಇತ್ತು. ಇಲ್ಲೆಲ್ಲ ಮನೆ ಇದ್ದಿದ್ದಿಲ್ಲ, ಬಟ್ಟು ಹುಡುಗರು ಎಲ್ಲರೂ ಕೂಡಿ ಸಣ್ಣ ಹುಡುಗರು ಮೊದಲು ಹಂಗೆ ಸಣ್ಣ ಗುಡಿ ಜಾತ್ರೆ ಮಾಡ್ತಿದ್ದೇವೆ. ಇದನ್ನೊಂದೇನೋ ನನಗೆ ಕಟ್ಟಿಸ್ಬೇಕು ಅಂತ ಒಂದು ನನ್ನ ಕಲ್ಪನೆ ಒಳಗೆ ಬತ್ತು. ಮೊದಲು ಒಟ್ಟರು ಕೂಡಿ ಕಟ್ಸೋಣಂದ್ರು ಹಿಂದಿಗಡೆ ನಾ ಈ ತರತ್ತಿಗೆ ಯಾಕೆ ಹತ್ತಿದ್ದೀಪ, ಯಾಕಂದ್ರೆ ಅವ್ರು ಎಲ್ಲರೂ ಬಿಟ್ಟು ಆದರೂ ಇನ್ನು ಥರ ಗಾಡಿ ಕೆಡ್ದೀನಿ, ಇದನ್ನು ಕಟ್ಲಾರ್ದ ಹೆಂಗೆ ಮಾಡೋದು ಅಂತೇಳಿ ಏನೋ ನಾ ಈ ಫಂಕ್ಷನ್ಗೆ ಹೋದದ್ದು, ಅಥವಾ ಒಂದಿಟ್ಟು ಯಾರ ಬಂದಾಗ ನನಗೇನಾರ ಒಂದಿಟ್ಟು ಒಂದಿಟ್ಟು ಮಂದಿ ಕೊಟ್ಟಾರ. ಮಂದಿನೂ ಈ ಗೋಪುರ ಅದು ಕಟ್ಟುವಾಗ ಎಲ್ಲ ಸಹಾಯ ಮಾಡ್ಯಾರ. ಮತ್ತು ಈಗ ಹಂಗೆ ನಾ ಈ ಫಂಕ್ಷನ್ಗೆ ಅದು ಹೋಗಿರ್ತಿಲ್ಲ. ಫಂಕ್ಷನ್ಗೆ ಅದು ಹೋದ ನನಗೆ ಕೊಟ್ಟ ದುಡ್ಡನ್ನು ಈ ಗುಡಿ ಕಟ್ಸೋಕೆ ಒಂದು ಇದು ಮಾಡಕತ್ತೀನಿ. ಮತ್ತು ಯಾರು ಇದು ಮಾಡಿದ್ರು ಒಂದಿಷ್ಟು ಬಂದಲ್ಲಿ ಕಟ್ಟಿದ್ದು ಇದನ್ನು ಮಾಡಬೇಕು. ಈ ಭೂಮಿ ಮ್ಯಾಗ ನಾವು ಹುಟ್ಟಿ ಬಂದೀವಿ, ಏನಾದರೂ ಒಂದು ಚಲೋ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಕೆಲವು ಮಂದಿ ರಾಜಕೀಯ ಆಸೆಕ್ಕೋ ಇದರ ಆಸೆಕ್ಕೋ ಮಾಡ್ತಾರೆ. ನನಗೆ ಯಾವ ಆಸೆಯೂ ಇಲ್ಲ. ನನಗೆ ದೇವ್ರು ಎಲ್ಲ ಕೊಟ್ಟಾನ. ಆದರೆ ಒಂದು ಏನೋ ಸಮಾಜ ಸೇವೆ ಆಯ್ತದ. ಇದೊಂದು ಗುಡಿ ಆತಾರೆ, ಮುದುಕರು ತದಕರು ಮತ್ತು ಇಲ್ಲಿ ಯಾವುದೋ ಲಗ್ನ ಮುಹೂರ್ತ ಮಾಡ್ಕೋತಾರೆ. ಅದಕ್ಕಾಗಿ ಒಂದು ಮಾಡೋಕತ್ತೇನೆ.